ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ, ಕರ್ಪೂರವನ್ನು ಉಪಯೋಗಿಸಿ ಐಶ್ವರ್ಯವನ್ನು ಸಂಪಾದಿಸುವುದು ಹೇಗೆ. ಕರ್ಪೂರ, ಒಂದು ಬೆಳ್ಳಿ ಕರ್ಪೂರ, ಬೆಳ್ಳಿ ಅಲ್ಲ, ಒಂದು ಬೆಳ್ಳಿಯ ತಟ್ಟೆ ಅಥವಾ ಒಂದು ತಾಮ್ರ ತಟ್ಟೆ ಮತ್ತು ಕರ್ಪೂರ ತೊಗೊಂಡ್ಬಿಟ್ಟು ನೀವು ಆಸ್ತಿ ಐಶ್ವರ್ಯ ಹೇಗೆ ಸಂಪಾದಿಸುವುದು ನಮಗೆ ಹೇಳ್ಕೊಡ್ತೀನಿ ವೀಕ್ಷರೇ ಇದೊಂದು ಸಂಚಿಕೆಯಲ್ಲಿ. ಹೌದಾ? ಹೇಗಪ್ಪ ಅಂದರೆ ವೀಕ್ಷರೇ, ಒಂದು ಬೆಳ್ಳಿ ತಟ್ಟೆ ತಗೊಳ್ಳಿ. ಬೆಳ್ಳಿ ತಟ್ಟೆ, ಅದರ ಮೇಲೆ ನಿಮ್ಮ ಕೈ ಮುಷ್ಟಿಯಷ್ಟು ಇದು ತಗೊಳ್ಳಿ ಕರ್ಪೂರ, ಅದರ ಮೇಲೆ ಹಾಕಿ. ಮತ್ತೊಂದು ತಟ್ಟೆಯಲ್ಲಿ 2 ಇದು ತಗೊಳ್ಳಿ, ಹೂವು, ಯಾವುದು ಗುಲಾಬಿ ಹೂವು, ಮತ್ತು 2 ದೀಪ, ಮತ್ತು ಅರಿಶಿನ ಕುಂಕುಮ ಮತ್ತು ವಿಭೂತಿ ಇಡಬೇಕು, ಮತ್ತು ಉಜ್ಜಿನ ಕಡ್ಡೆ. ಹೌದಾ? ಈ 2 ವಸ್ತುಗಳನ್ನು ತೊಗೊಂಡ್ಬಿಟ್ಟು ನೀವು ಸುಲಭ ತಂತ್ರ ಮಾಡ್ಬೋದು ಮನೇಲಿ ಕೂತ್ಕೊಂಡೇ. ಹೌದಾ? ನೀವು ಎಲ್ಲಿ ಕೆಲಸ ಮಾಡೋಕ್ಕೆ ಹೋದ್ರೂ ನಿಮ್ಮ ಹಣ ಹುಟ್ಟುತ್ತೆ, ನೀವು ಮನೆಯಲ್ಲಿದ್ದರೂ ಕೂಡ ನಿಮ್ಮ ಹಣ ಹುಟ್ಟುತ್ತೆ, ಅಷ್ಟು ಹಣ ಬರುತ್ತೆ ಇದಕ್ಕೆ ಕೆಲಸ ಮಾಡಿದರೆ. ಹೌದಾ? ಏನಪ್ಪ ಅಂದರೆ ವೀಕ್ಷರೇ, ಮನೆಯಲ್ಲಿ ಕುಂತೆ ನಿಮ್ಮ ಮನೆ ದೇವರ ಮುಂದೆ ಆ ಕರ್ಪೂರ ಇಟ್ಟು, ಕರ್ಪೂರಕ್ಕೆ ಈ ಒಂದು ದೀಪ ಏನಿದೆಯಲ್ಲ, ದೀಪ, ಹೂವು, ಉದ್ದಿನ ಕಡ್ಡಿ, ಕುಂಕುಮ, ಅರಿಶಿನ ಅಥವಾ ಅದಕ್ಕೆ ದಿನಾಲು 3 ಬಾರಿ ಬೆಳಗ್ಗೆ ಸಾಕು ವೀಕ್ಷರೇ. ನಮಗೆ ಅಮೌಂಟ್ ಅಲ್ಲ ಅಂದರೆ ಹಣ, ಆಸ್ತಿ, ಐಶ್ವರ್ಯ ಹೇಗೆ ಬರುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮಗೆ ತುಂಬ ಹಣ ಬರುತ್ತೆ. ಮುಂಚೆ ನೀವು 1 ರೂಪಾಯಿ ದುಡಿಯೋಕ್ಕೂ ನಿಮಗೆ ಕಷ್ಟಪಡ್ತಿದ್ದೀರಿ, ಇವಾಗ ನಿಮಗೆ 1 ರೂಪಾಯಿ ಅಲ್ಲ, 1 ಕೋಟಿ ರೂಪಾಯಿ ನೀವು ನಿಮ್ಮ ಕೈಲಿ ಬರುತ್ತೆ, 1 ಕೋಟಿ ರೂಪಾಯಿ. ಹೌದಾ? ಆ ರೀತಿ ಒಂದು ಸುಲಭ ತಂತ್ರ ಮಾಡ್ಬೋದು ನೀವು ಮನೇಲಿ ಕೂತ್ಕೊಂಡ್ಬಿಟ್ಟು. ಹೌದಾ? ವೀಕ್ಷಕರೇ, ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡ್ಬೇಕಂತ ಹೇಳ, ಇದೊಂದು ಕೆಲಸ ರಾತ್ರಿ ಮಾಡಿ. ಯಾರಿಗೂ ಮಠ ರಾತ್ರಿ ಅಂದರೆ 1 ಗಂಟೆ ಅಥವಾ 2 ಗಂಟೆ, ಎಲ್ರಿಗೂ ಇದೊಂದು ಕೆಲಸ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಹೇಳಬಾರ್ದು. ಮಠ ರಾತ್ರಿ ಮಾಡಿ. ಎಷ್ಟು ಗಂಟೆ? 1 ಗಂಟೆ ಅಥವಾ 2 ಗಂಟೆಗೆ. ಯಾವ ಅಂದರೆ ವೀಕ್ಷಕರೇ, ಶನಿವಾರ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಮಾಡಿದರೆ. ಹೌದಾ? ವೀಕ್ಷಕರೇ, ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರೂಜಿ ಮೊಬೈಲ್ ನಂಬರ್ 8792172177 ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಆರ್ಥಿಕ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ. ಹೌದಾ? ವೀಕ್ಷಕರೇ, ಇದೊಂದೇ ಸಮಸ್ಯೆ ಅಲ್ಲದೆ ವೀಕ್ಷಕರೇ, ಗಂಡಂತಿ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಾಲ ಬಾಧೆ, ಕೋರ್ಟ್ ಕೇಸ್, ಅತ್ಯಶ್ಯ ಕಿರಿಕಿರಿ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ವಿದ್ಯಾಭ್ಯಾಸ. ಹೌದಾ? ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು, ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ? ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.